ಅಂತ ಗಳಿಸಿದಪ್ಪ ನಾವು ಕೇಳ್ಕೊತಾಳೆ. ಎಲ್ಲರೂ ಸೆಲೆಂಡ್ ಆಗಿದೆ. ಹರಡುತ್ತಿ ಗ್ರಾಮದ ಎಲ್ಲ ನಮ್ಮ ಹಿರಿಯರೇ, ಸ್ನೇಹಿತರೇ, ತಾಯಂದರೇ, ಇವತ್ತಿನ ದಿವಸ ವಿಶ್ವಗುರು ಬಸವಣ್ಣವರ ಜಯಂತಿ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ. ಬಂಧುಗಳೇ, ಅಣ್ಣ ಬಸವಣ್ಣವರು 12ನೇ ಶತಮಾನದಲ್ಲಿ ಈ ಒಂದು ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಒಂದು ಕ್ರಾಂತಿಯನ್ನ ಮಾಡಿದಂತ ಕೀರ್ತಿ ಅಣ್ಣ ಬಸವಣ್ಣವರಿಗೆ ಸಲ್ಲತ್ತಂತ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಸಮಾಜದಲ್ಲಿ ಗಂಡ ಹೆಣ್ಣು ತಾರತಮ್ಯ ಇರಬಾರ್ದು, ಮೇಲು ಕೀಳು ಜಾತಿಯ ತಾರತಮ್ಯ ಇರಬಾರ್ದು, ಮೂಢನಂಬಿಕೆಗಳು ಮಾಡಬಾರ್ದು ಮತ್ತು ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಅಣ್ಣ ಬಸವಣ್ಣವರು ಈ ಸಮಾಜಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಣೆ ಮಾಡಿದಾರಂತ ಹೇಳಕ್ಕೆ. ಇವತ್ತು ನಾವೆಲ್ಲರೂ ಸಾಮರಸ್ಯವನ್ನು ಕಲಿಸಿದ್ದು ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣವರು. ಇವನಾರವ ಎನ್ನದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ವಚನಗಳ ಮುಖಾಂತರ ಈ ವಿಶ್ವದಲ್ಲೇ ಒಂದು ಸಾಮರಸ್ಯವನ್ನು ಸಾರಿದಂತ ಕೀರ್ತಿ ಅಣ್ಣ ಬಸವಣ್ಣವರಿಗೆ ಸಲ್ಲುತ್ತಂತ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಮತ್ತೆ ಇನ್ನೊಂದು ವಚನಗಳನ್ನು ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಎದುರು ಅಳಿಯಲು ಬೇಡ, ತನ್ನ ಬನ್ನಿಸಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಕೂಡಲ ಸಂಗಮ ನಡೆಸುವ ಬರಿ ಇರತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ವಿಶ್ವಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಸಂವಿಧಾನವನ್ನು ಬರೆದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳ, ಕಳಬೇಡ, ಕೊಲಬೇಡ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರುವಂತ ಸಂವಿಧಾನದಲ್ಲಿ ಅದಕ್ಕೂ ಒಂದೊಂದು ಸೆಕ್ಷನ್ಗಳಿದಾವೆ. ಇವರು ವಚನಗಳ ಮುಖಾಂತರ ಸಂವಿಧಾನವನ್ನು ಬರೆದಾರಂತ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ವಚನಗಳಲ್ಲೇ ಕಳೆ ಮಾಡಿದ್ರು ಒಂದು ಸೆಕ್ಷನ್ ಐತಿ, ಇವತ್ತ ಕೊಲೆ ಮಾಡಿದ್ರು ಒಂದು ಸೆಕ್ಷನ್ ಐತಿ, ಸುಳ್ಳು ಹೇಳಿದ್ರು ಒಂದು ಸೆಕ್ಷನ್ ಐತಿ. ಅದು 12ನೇ ಶತಮಾನದಲ್ಲೇ ಆ ಒಂದು ಕೆಲಸವನ್ನ ಅಣ್ಣ ಬಸವಣ್ಣವರು ಮಾಡಿದಾರಂತ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಮತ್ತ ಅದೇ ರೀತಿಯಾಗಿ ಎಲ್ಲ ಜಾತಿ ವರ್ಗಗಳನ್ನ ಒಗ್ಗೂಡಿಸುವಂತ ಕೆಲಸ ಅಣ್ಣ ಬಸವಣ್ಣವರ ಹೊತ್ತಿನ ದಿವಸ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದರು. ಅನುಭವ ಮಂಟಪ ಇವತ್ತಿನ ಸಂಸತ್ ಲೋಕಸಭೆ ಅಂತ ಹೇಳ್ತೀವಲ್ಲ, ಅದು ಅನುಭವ ಮಂಟಪ ಇವತ್ತಿನ 12ನೇ ಶತಮಾನದಲ್ಲಿ ಎಲ್ಲ ಜಾತಿ ವರ್ಗ ಎಲ್ಲರಿಗೂ ಕೂಡ ಸಮಾನತೆಯನ್ನು ಸಾರುವ ಮುಖಾಂತರ ಅಣ್ಣ ಬಸವಣ್ಣವರ ಹೊತ್ತ ಕ್ರಾಂತಿಯನ್ನ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಹಾಗಾಗಿ ನಾವು ನೀವೆಲ್ಲರೂ ಕೂಡ ಯಾವುದೇ ಒಂದು ಕೆಲಸ ಇರಲಿ, ಚುನಾವಣೆ ಬಂದಾಗ ಮಾತ್ರ ಚುನಾವಣೆ ಮಾಡ್ರಿ. ಚುನಾವಣೆ ಇರಲಾರಂತ ಸಂದರ್ಭದಲ್ಲಿ ಎಲ್ಲರೂ ಅಣ್ಣ ತಮ್ಮಂದರಾಗಿ ಮಾಡ್ರಿ, ಪ್ರೀತಿ ವಿಶ್ವಾಸದಿಂದ ಮಾಡ್ರಿ, ಪ್ರೀತಿ ವಿಶ್ವಾಸದಿಂದ ಮಾಡ್ರಿ. ನಮ್ಮ ಊರಿಗೆ ಯಾವುದೇ ಕೆಲಸ ಆಗ್ಬೇಕಂದ್ರೆ ಇಡೀ ಊರ ಒಕ್ಕಟ್ಟಾಗಿ ಕೆಲಸ ತಗೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಅಲ್ಲಿ ಯಾವುದೇ ರಾಜಕೀಯ ಬೇಡ. ಬಂಧುಗಳೇ, ಹಾಗಾಗಿ ಅಣ್ಣ ಬಸವಣ್ಣವರು ಹಾಕಿದಂತ ಇವತ್ತ ನಾವು ವಿಜೃಂಭಣೆಯಿಂದ ಅಣ್ಣ ಬಸವಣ್ಣವರ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಅಣ್ಣ ಬಸವಣ್ಣವರ ಜಾತ್ರೆಗೆ ನಾವು ಒಂದು ಶೋಭೆಯನ್ನು ತರಬೇಕಾದ್ರೆ ನಾವು ನೀವೆಲ್ಲರೂ ಕೂಡ ಅಣ್ಣ ಬಸವಣ್ಣವರು ಹಾಕಿದಂತ ದಾರಿಯಲ್ಲಿ ನಡಿಬೇಕಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹರಡುತ್ತಿ ಗ್ರಾಮದ ಎಲ್ಲ ಗುರು ಹಿರಿಯರ ಪಾದಗಳಿಗೆ ನಮಸ್ಕರಿಸುತ್ತಾ ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಶ್ವಗುರು ಬಸವಣ್ಣವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಜಗಜ್ಯೋತಿ ಬಸವಣ್ಣವರಿಗೆ, ಜಗಜ್ಯೋತಿ ಬಸವಣ್ಣವರಿಗೆ. ಒಂದು ಎತ್ತಿನ ಮೇಲೆ ಒಂದು ಹಾಡು ಹಾಡ್ತೀನಿ ನಾನೇ. ಒಂದು ಕೈಯನ್ನ ಎರಡೆತ್ತ ಬೆಳೆಯಬಾರ್ದು
ಬಂಗಾರದ ಸಂಧಿ